ಸೊ ಹೇಗೆ ಕ್ವಿಜ್ ಇಂದ ಸ್ಟಾರ್ಟ್ ಮಾಡೋಣ. ಲಾಸ್ಟ್ ಟೈಮ್ ಕ್ವಿಜ್ ಮಾಡಿದಾಗ ನಮ್ಗೊಂದು ಕಂಪ್ಲೇಂಟ್ ಬಂತು, ನೀವು ತುಂಬಾ ಈಸಿ ಕೇಳ್ತೀರಾ, ಕಷ್ಟಕ್ಕೆ ಕೇಳ್ಬೇಕು ಅಂತ. ಎನಿವೇಸ್ ಯಾರು ಬೇಕಾದ್ರೂ ಆನ್ಸರ್ ಮಾಡ್ಬೋದು, ಯಾರು ಇದು ಟೀಮ್ ಅಂತೇನಿಲ್ಲ. ಮೊದಲ ಕ್ವಶನ್ ಆಯ್ತಾ? ಏಷ್ಯಾದಲ್ಲಿ ಅತಿ ಹೆಚ್ಚು ತೊಗರಿ ಬೆಳೆಯೋ ಕರ್ನಾಟಕ ಜಿಲ್ಲೆ? ಗುಲ್ಬರ್ಗ. ಕರೆಕ್ಟ್. ಚೀಫ್ ಗೆಸ್ಟ್ ಬಂದು ಕೊಡ್ತಾರೆ. ಒಂದ್ ಕೆಜಿ ತೆಗೆದು ದೂರದಲ್ಲಿ ಆಗೋಗ್ಬಿಟ್ಟಿದೆ, ಅದನ್ನೇ ಕೊಡೋಣ. ಸರಿ, ಕನ್ನಡದ ಮೊದಲ ದಿನಪತ್ರಿಕೆ? ಮಂಗಳೂರು ಸಮಾಚಾರ. ಮಂಗಳೂರು ಸಮಾಚಾರ ಕರೆಕ್ಟ್. ಸೊ ಗೊತ್ತಿಲ್ಲದವ್ರಿಗೆ ಗೊತ್ತಾಗಲಿ ಅನ್ನೋ ತರನು ಒಂದಷ್ಟು ಕ್ವಶನ್ಸ್ ಬರ್ಕೊಂಡು ಬಂದಿದೆ. ಕನ್ನಡದ ಮೊದಲ ಕಾವ್ಯ? ಅಲ್ಲ. ರಾಮಾಯಣ. ಯಾರೋ ಕೆಲವರು ಕೇಳಿಸ್ಕೊಂಡ ಪಂಪ ಕರೆಕ್ಟ್. ಬರ್ದಿದ್ದು ಆದಿಪುರಾಣ. ಕರೆಕ್ಟ್. ಮೊದಲ ಕವಯಿತ್ರಿ ಮತ್ತು ವಚನಕಾರ್ತಿ? ಸಿಂಪಲ್. ಅಕ್ಕ ಮಹಾದೇವಿ. ಮೊದಲ ವಚನಕಾರ? ಇಲ್ಲ. ಜೇಡರ ದಾಸಿಮಯ್ಯ. ಸೊ ಇದು ಸ್ವಲ್ಪ ಕಷ್ಟದ ಕ್ವಶನ್. ನಾಟಕ ಕ್ಷೇತ್ರದ ಸೇವೆಗಾಗಿ ಫಿಲಿಪೈನ್ಸ್ ನ ಮ್ಯಾಗ್ಸೆಸೆ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ? ಅಲ್ಲ. ಅಲ್ಲ. ನಿಮ್ ಕೈನಲ್ಲೇ ಒಂದು ಬುಕ್ ಇದೆ, ಅವರೇ ಇರ್ಬೇಕು ನೋಡಿ. ಕರೆಕ್ಟ್. ಓಕೆ. ಸೊ ಪರ್ಷಿಯನ್ ಮೂಲ ಕೃತಿಯನ್ನು ಮೊದಲು ಕನ್ನಡಕ್ಕೆ ಅನುವಾದಿಸಿದ ಕನ್ನಡಿಗ? ಬಾಬಾ ಬುಡನ್. ಇದಕ್ಕೆ ಬ್ರಿಟಿಷ್ ಇಲ್ಲ, ಕನ್ನಡಿಗ. ಏನಾದ್ರು ಇಟ್ಕೊಂಡು ಹೋಗ್ಲಿ, ಕಷ್ಟ ಇದೆ. ಪರ್ಷಿಯನ್ ಮೂಲ ಕೃತಿಯನ್ನು ಮೊದಲು ಕನ್ನಡಕ್ಕೆ ಅನುವಾದಿಸಿದ ಕನ್ನಡಿಗ? ಯಾವುದು? ಅರೇಬಿಯನ್ ನೈಟ್ಸ್? ಅಲ್ಲ. கொஞ்சம் ಗೂಗಲ್ ಮಾಡ್ತಾ ಫೋಟೋ ಮಾಡ್ತಾ ಇಟ್ಕೊಳ್ಳೋದು ನನಗೆ ಗೊತ್ತಿರ್ಬೇಕಲ್ಲ. ನೀವು ಗೂಗಲ್ ಮಾಡಿ ಹೇಳ್ತಾ ಇರಲ್ಲ? ಗೂಗಲ್ ಮಾಡೇ ಬರ್ಕೊಂಡು ಬಂದಿದ್ದು. ಯಾವ ಈಗ ನನಗೆ ಗೊತ್ತಿಲ್ಲ. ಹೇಳಿ. ಗೋವಿಂದ ಪೈ. ಎಂ ಗೋವಿಂದ ಪೈ. ಯಾವುದು? ಉಮರ್ ಕಯ. ಉಮರ್ ಅಲ್ಲ, ಒಂದು ಈಟ್ ಕೊಡ್ಬೋದಾಯ್ತಲ್ಲ, ಕೃಷ್ಣನ್ ಒಂದು ಹೆಸರು ಇವರು ಅಂತ. ಹಂಗೆ. ಆ ಥರ ಕೊಡ್ಬೋದು. ಓಕೆ, ಅಷ್ಟು ಹೊಳಿಲಿಲ್ಲ. ಓಕೆ. ಸೊ ಎಲ್ಲ ಮೊದಲು ಅನ್ನೋ ತರ ಥೀಮ್ ಮಾಡ್ಕೊಂಡು ಬಂದಿದ್ದು. ಆತರ ಹೊಸಗನ್ನಡದ ಮೊದಲ ಮಹಾಕಾವ್ಯ? ಎಲ್ಲ ಬಂತು ಆನ್ಸರ್. ರಾಮಾಯಣ ದರ್ಶನ. ರಾಮಾಯಣ ದರ್ಶನ. ಸೊ ಮೊದಲ ಕನ್ನಡ ಟು ಇಂಗ್ಲಿಷ್ ಡಿಕ್ಷನರಿ ಯಾರು ಬರ್ದಿದ್ದು? ಕರೆಕ್ಟ್ ಆನ್ಸರ್. I got one answer right. ಅಲ್ವಾ? Kettle, yes. ಇಂಗ್ಲಿಷ್ ಕನ್ನಡ ಬರ್ತಿದ್ದು, ಕನ್ನಡ ಟು ಇಂಗ್ಲಿಷ್ ಅಲ್ಲ. ಹೌದಾ? ಇಲ್ಲ, ಓಕೆ, ಪ್ರಶ್ನೆ ಬದಲಾಯಿಸಲ್ಲ, ಈ ರಿವರ್ಸ್ ಗೊತ್ತಿಲ್ಲ. ಇದು ವಿಶೇಷ ಕರ್ನಾಟಕ ಬುಕ್ ಅಲ್ಲಿತ್ತು. ಸೊ ಮೊದಲ ವ್ಯಾಕರಣ ಗ್ರಂಥ? Random not it. ಕುಮಾರ್ ವ್ಯಾಸ ಬರ್ತಿದ್ದು. ಇಲ್ಲ. ನೀನು ಕೂಡ ಹೋಗಲಿ, ಕಷ್ಟ
ಇದೆ. ಏನಿಂತ ತಗೊಳ್ಳೋಣ. ಓಕೆ, ಆನ್ಸರ್ ಹೇಳ್ಬಿಡ್ತೀನಿ. ಶಬ್ದಮಣಿ ದರ್ಪಣ, ಕೆ ಸಿ ರಾಜ ಬರೆದಿದ್ದು. ಹಾಂ, 1260. ಓಕೆ, ಕೆ ಸಿ ರಾಜ. ಹಾಂ. ಸೊ ಮೊದಲ ವರ್ಣಚಿತ್ರ, ವರ್ಣಚಿತ್ರ ಅಂದ್ರೆ ಮೂವಿ ಚಲನಚಿತ್ರ. ಹಾಂ, ಕಿತ್ತೂರಾಣಿ ಚೆನ್ನಮ್ಮ, ಕಲರ್ ಉದಯ್ ಕುಮಾರ್ ನಾಗರಾವನ ಅಲ್ಲ ಓ, ಇಟ್ಕೊಡಪ್ಪ ಅದಕ್ಕೆ ಇಟ್ಕೊಡು. ಯಾರು ಆಕ್ಟ್ ಮಾಡಿದ್ದಾರೆ? ನಂಗೆ ಗೊತ್ತಿಲ್ಲ. ಯಾರು ಒಂದು second. ಸೊ ಅವರು ಸ್ಕಲ್ಪ್ಚರ್ ಎಲ್ಲ ಮಾಡ್ತಾರಲ್ಲ ಅದ್ರ ಬಗ್ಗೆ. ಸೊ ರಾಷ್ಟ್ರಪತಿಗಳ ಸ್ವರ್ಣ ಪದಕ ಗಳಿಸಿದ ಮೊದಲ ಕನ್ನಡ ಚಿತ್ರ, ರಾಷ್ಟ್ರಪತಿಗಳ ಸ್ವರ್ಣ ಪದಕ ಗಳಿಸಿದ ಮೊದಲ ಕನ್ನಡ ಚಿತ್ರ. ರೀಸೆಂಟ್ ರಿಷಬ್ ಶೆಟ್ಟಿ ಅವರು ಅಲ್ಲ. ಅಲ್ಲ ಹಳೆ ಸ್ವರ್ಣ ಕಮಲ ಅಂದ್ರೆ ತುಂಬಾ ಹಿಂದಿನ ಇದು ಇವ್ರಿಗೆ ಸಿಕ್ಕಿದೆ, ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ. ಗಿರೀಶ್ ಕಾರ್ನಾಡ್ ಮೂವಿ ಅಲ್ಲ, ಗಿರೀಶ್ ಕರ್ನಾಡು ಆಕ್ಟ್ ಆಕ್ಟ್ ಮಾಡಿದ್ದಾರೆ ಅದು. ಯು ಆರ್ ಎನ್ ಮೂರ್ತಿ ಬರ್ತಿರೋದು. ಅಲ್ಲ, ಇವ್ರ ಮೂರ್ತಿ ಬರ್ದಿರೋದ ಸಂಸ್ಕಾರ. ಸಂಸ್ಕಾರ ಹೇಳ್ತಾರೆ. ಇಲ್ಲಿ ಇವರು ಆನಂದ್. ಇವ್ರ ಸಂಸ್ಕಾರ. ಓಕೆ, ಸೊ ಆಕಾಶವಾಣಿಯಲ್ಲಿ ಮಾತನಾಡಿದ ಮೊದಲ ಕನ್ನಡಿಗ, ಹಾ? ಕನ್ನಡಿಗ ಹೆಸರು. ಮನುಷ್ಯ ಹೆಸರು ಹೌದಾ? ಬಿಗ್ ನೇಮ್ ಇರ್ಬೇಕಿಲ್ಲ. ಇವರು ಹುಟ್ಟಿದ್ದು ಶಿವಮೊಗ್ಗದಲ್ಲಿ. ಇವ್ರ ಮಗನು ಖ್ಯಾತ ಸಾಹಿತಿ. ಓ, ತೇಜಸ್ವಿ. ಕುವೆಂಪು. ಹಾ, ಕುವೆಂಪು. ಓ, Correct. nice. ಕನ್ನಡದ ಮೊದಲ ರಾಷ್ಟ್ರಕವಿ, ಕುವೆಂಪು ಅದು ರಾಂಗು. ಕುವೆಂಪು ಅಲ್ಲ. ಹೇಳು. ಅವ್ರ ಆನ್ಸರ್ ಹಿಂದೆ ಬಂದಿತ್ತಲ್ವಾ? ಹಾ, ಹಾ. ಆಲ್ರೆಡಿ ಬಂದಿದೆ ಇದೆ. ಅವ್ರ ಕೃಷ್ಣನ ಹೆಸರು ಒಂದು. ಇವ್ರು. ಗೋವಿಂದ ಪೈ. ಮೊದಲ ಪತ್ತೇದಾರಿ ಕಾದಂಬರಿ ಕನ್ನಡದ್ದು. ಚಂದ್ರಮುರಿ ವೀರೇಂದ್ರನಾಥ್. ಇಲ್ಲ. ತೆಲುಗು ಹೇಳ್ತಾ ಇದ್ದಾರೆ. ಬನ್ನಿ. ದರ ಸುಬ್ಬರಾಯ ಬರ್ದಿರೋದು. ಇಲ್ಲ ಇಲ್ಲ, ಮೊದಲ ಪತ್ತೇದಾರಿ ಕಾದಂಬರಿ. ಈ ಸಿಕ್ಕಾಪಟ್ಟೆ ಕಷ್ಟ ಇದೆ ನನಗೂ. ಓಕೆ, ಹೇಳು. ಅದು ಫಸ್ಟ್ ವರ್ಡ್ ಕಳ್ಳ ಅನ್ನೋ ಅರ್ಥದಲ್ಲಿ ಬರುತ್ತೆ. ಕಳ್ಳ ಅಂತ ಅರ್ಥದಲ್ಲಿ ಹಾ, ನೀವು ಟೈಟಲ್ ಕೇಳ್ತಿದ್ರೆ ಆತರ ಕೇಳ್ತಾರೆ. ಟೈಟಲ್. ಆ ಥರ ಕಳ್ಳ ಅಂತ ಈಗ ಯಾವ್ದು ಬರುತ್ತೆ? ಆ ಥರ ಅಲ್ಲ. ಬರ್ತಾ ಇದೆ. ಅಲ್ಲ, ಹೌದೌದು, ಆ ಥರ ಕಳ್ಳ ಅಂತ ಈಗ ಬರುತ್ತೆ. ಚೋರ ಅಂತ ಬರುತ್ತೆ ಸ್ಟಾರ್ಟಿಂಗು. ಮೊದಲನೇ ಕನ್ನಡ ಮೊದಲ ಪತ್ತೇದಾರಿ ಕಾದಂಬರಿ. ಅವ್ರಿಗೆ ಗೊತ್ತು ನೋಡಿ, ಹೇಳ್ತಾರೆ ಅವ್ರಿಗೆ. ಅಲಿಬಾಬಾ 40 ಕಳ್ಳರ. ಚೋರಗ್ರಹಣ ತಂತ್ರ. ಚೋರಗ್ರಹಣ ತಂತ್ರ ಬರೆದಿದ್ದು ವೆಂಕಟಕೃಷ್ಣಯ್ಯ ಅಂತ. ಸಪ್ತಭಾಷಾ ಚಲನಚಿತ್ರದ ಕನ್ನಡ ನಟಿ. ಹಳೆ ಹಳಬರು ಸಿಕ್ಕಾಪಟ್ಟೆ. ಸತ್ಯ ಹರಿಶ್ಚಂದ್ರ ಮೂವಿ ಇದು. ಹೇಳಿದ್ರು ರಮೇಶ್ ಅವರು ಮೊನ್ನೆ ಪಂಡ್ರಿಬಾಯ್. ಓಕೆ, ಲಾಸ್ಟ್ ಕ್ವಶನ್. ಇತ್ತೀಚೆಗೆ ಒಂದು ಕನ್ನಡಕ್ಕೆ ಒಂದು ಬುಕ್ಗೆ ಒಂದು ಅಂತಾರಾಷ್ಟ್ರೀಯ ಪ್ರಶಸ್ತಿ ಬಂತು. ಅದು ಯಾವ ಅವಾರ್ಡು, ಯಾರು ಬರೆದಿದ್ದು, ಪುಸ್ತಕದ ಹೆಸರೇನು? ಓಕೆ, ದೀಪ ಎದೆಯ ಹಣತೆ, ಭಾನು ಮುಷ್ತಾಕ್ ಬರೆದಿದ್ದು. ಯಾವ ಪ್ರೈಸ್ ಬಂದಿದ್ದು? ಓಕೆ, ಥ್ಯಾಂಕ್ ಯು. ಇದು ಗ್ರೂಪಲ್ಲಿ ಶೇರ್ ಮಾಡಪ್ಪ. ಮೋದಿ